ಇಸ್ರೇಲ್ ಹಮಾಸ್ ಕದನದಲ್ಲಿ ಈಗ ಹೊಸ ಮಾದರಿಯ ಯುದ್ಧ ನಡೀತಾ ಇದೆ. ಯುದ್ಧ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ರಹಸ್ಯ ದಾಳಿ ಇದೆ. ಕೈನಲ್ ಸ್ಫೋಟ, ಜೇಬಿನೊಳಗೆ ಧಮಾರ್. ಪೇಜಸ್ ಸ್ಫೋಟದಿಂದಾಗಿ ಭೀಕರ ದಾಳಿಯಿಂದಾಗಿ ಹಿಜ್ಬುಲ್ಲಾ ಉಗ್ರರು ಸೇರಿ 16 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಸುಮಾರು 3,000ಕ್ಕೂ ಹೆಚ್ಚು ಹಿಜ್ಬುಲ್ಲಾ ಬೆಂಬಲಿಗರಿಗೆ ಗಾಯಗಳಾಗಿದ್ದಾವೆ. ಉಗ್ರರು ಸಂಪರ್ಕಕ್ಕಾಗಿ ಸಂವಹನಕ್ಕಾಗಿ ಬಳಸ್ತಾ ಇದ್ದಂತಹ ಪೇಜರ್ಗಳೇ ಸ್ಫೋಟಗೊಂಡಿವೆ. ಲೆಬನಾನ್ ಹಾಗೆ ಸಿರಿಯಾದಲ್ಲಿ ಸಾಮೂಹಿಕವಾಗಿ ಏಕಕಾಲಕ್ಕೆ ಸ್ಫೋಟವಾಗಿದೆ. ಈ ಹೊಸ ಮಾದರಿಯ ರಹಸ್ಯ ದಾಳಿಯನ್ನ ಕಂಡು ಇಡೀ ಜಗತ್ತು ಬೆಚ್ಚಿ ಬಿದ್ದಿದೆ. ಇದು ಲೆಬನಾನ್ ದೇಶವನ್ನ ಗಮನಿಸ್ತಾ ಇದ್ದೀರಿ. ಈಗೇನು ಅವರು ಆರೋಪ ಮಾಡ್ತಿದ್ದಾರೆ, ಇಸ್ರೇಲ್ನ ಕೃತ್ಯ ಇದರಲ್ಲಿದೆ, ಇಸ್ರೇಲ್ನ ಕೈವಾಡ ಇದೆ ಅಂತ ಹೇಳಿ. ಆ ಇಸ್ರೇಲ್ ಕೆಳಭಾಗದಲ್ಲಿ ಬರುತ್ತೆ. ಲೆಬನಾನ್ನ ಕೆಳಭಾಗದಲ್ಲಿರುವಂತಹ ದೇಶ ಇಸ್ರೇಲ್. ಈ ಲೆಬನಾನ್ನಲ್ಲಿ ಬಾಲ್ಬೆಕ್, ಬೆಕಾ, ವೆಸ್ಟರ್ನ್ ಬೆಕಾ, ಬೈರುತ್ ದಕ್ಷಿಣ ಉಪನಗರಗಳು, ಹಾಗೆ ಸೈದಾ, ನಬಾತಿ, ಸೌರ್, ಮಾರ್ಜಿಯೌನ್ ಈ ಪ್ರದೇಶಗಳಲ್ಲಿ, ಲೆಬನಾನ್ಗೆ ಸೇರಿದಂತಹ ಈ ಭೂ ಪ್ರದೇಶಗಳಲ್ಲಿ ಈ ಸ್ಫೋಟ ಆಗಿದೆ. ಪೇಜರ್ಗಳನ್ನ ಯಾರು ಬಳಕೆ ಮಾಡ್ತಾ ಇದ್ರು, ಸಾವಿರಾರು ಪೇಜರ್ಗಳು ಏಕಾಏಕಿ ಬ್ಲಾಸ್ಟ್ ಆಗಿದ್ದಾವೆ ಲೆಬನಾನ್ ದೇಶದಲ್ಲಿ. ಕೇವಲ ಲೆಬನಾನ್ನಲ್ಲಿ ಮಾತ್ರ ಅಲ್ಲ, ಸಿರಿಯಾದ ಡಮಾಸ್ಕಸ್ ಹಾಗೆ ರಿಫ್ ದಿಮಾಶ್ಕ್ ಈ ಪ್ರದೇಶದಲ್ಲೂ ಕೂಡ ಪೇಜರ್ಗಳ ಸ್ಫೋಟ ಆಗಿದೆ. ಮಾಡ್ತಾ ಇರುವಂತಹ ಆರೋಪ ಏನು, ಈ ಲೆಬನಾನ್ನಲ್ಲಿ ಈ ರೀತಿಯಾದಂತಹ ಪೇಜರ್ಗಳ ಸ್ಫೋಟ ಆಗೋದಕ್ಕೆ ಕಾರಣ ಇಸ್ರೇಲ್ನ ಮೊಸಾದ್ ಸಂಘಟನೆ. ನಮ್ಮಲ್ಲಿ ರಾ ಹೇಗಿದೆಯೋ ಇಂಟೆಲಿಜೆನ್ಸ್ ಸರ್ವಿಸ್, ಪಾಕಿಸ್ತಾನದಲ್ಲಿ ISI ಹೇಗಿದೆಯೋ ಹಾಗೆಯೇ ಇಸ್ರೇಲ್ನಲ್ಲಿ ಇರುವಂಥದ್ದು ಮೊಸಾದ್. ಅದೇ ಮೊಸಾದ್ ಈ ಬ್ಲಾಸ್ಟ್ನ ಹಿಂದೆ ಇದೆ ಅನ್ನುವಂಥ ಆರೋಪವನ್ನ ಲೆಬನಾನ್ ಮಾಡ್ತಾ ಇದೆ. ನಾವು ಗಮನಿಸಬೇಕು, ಲೆಬನಾನ್ ಹಾಗೆ ಇಸ್ರೇಲ್ನ ನಡುವಿನ ಈ ಯುದ್ಧ ಇದೆಯಲ್ಲ, ಈ ವೈರತ್ವ ಇದು ಇವತ್ತು ನಿನ್ನೆಯದಲ್ಲ. ಈ ವೈರತ್ವಕ್ಕೆ ದಶಕಗಳ ಇತಿಹಾಸ ಇದೆ. ಎರಡೂ ದೇಶಗಳ ನಡುವಿನ ವೈರತ್ವಕ್ಕೆ ದಶಕಗಳ ಇತಿಹಾಸ ಇದೆ. ಅದರಲ್ಲೂ ಇಸ್ರೇಲ್ ಯಾವಾಗ ಹಮಾಸ್ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಶುರುವಾಯಿತು, ಅಂದ್ರೆ ಗಾಜಾ ಪಟ್ಟಿಯ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಶುರುವಾಯಿತು, ಆ ದಾಳಿ ಶುರುವಾದಂತಹ ದಿನದಿಂದಾನೂ ಕೂಡ ಇಸ್ರೇಲ್ ಹಾಗೆ ಲೆಬನಾನ್ ಮಧ್ಯೆ ಯುದ್ಧ ನಿರಂತರವಾಗಿ ನಡೀತಾ ಇದೆ. ಇಸ್ರೇಲ್ನ ಉತ್ತರ ಭಾಗಕ್ಕಿರುವಂತಹ ದೇಶ ಲೆಬನಾನ್. ಹಾಗಾಗಿ ಲೆಬನಾನ್ ಇಸ್ರೇಲ್ನ ಮೇಲ್ಭಾಗ ಏನಿದೆ, ಉತ್ತರ ಭಾಗ ಏನಿದೆ, ಆ ಭಾಗದಲ್ಲಿ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಇದೆ. ಎರಡೂ ದೇಶಗಳ ಮಧ್ಯೆ ಶಸ್ತ್ರಾಸ್ತ್ರಗಳ ಮೂಲಕ ಆ ಫೈಟಿಂಗ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಇದೆಲ್ಲದರ ಮಧ್ಯೆ ಈಗ ಇಸ್ರೇಲ್ ಲೆಬನಾನ್ನಲ್ಲಿ ಪೇಜರ್ಗಳನ್ನ ಬಳಸಿ ಸ್ಫೋಟವನ್ನ ಮಾಡಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.